7/3/2026 ಶುಕ್ರವಾರದಂದು ನಾವು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಮಗೆ ಮಹದೇಶ್ವರ ಆಶೀರ್ವಾದ ಬೇಕು ಅಂತೇಳಿ ಮೊದಲನೇದಾಗಿ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ. ಹಾಗೆ ಕಾರ್ಯಕ್ರಮಕ್ಕೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಉಪ್ಪಾರ ಜನಾಂಗದ ಕುಡಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಶಿವಕುಮಾರ್ ಉಪ್ಪಾರು ಮದನಹಳ್ಳಿಯವರು ಉಪ್ಪಾರ ನಿಗಮದ ಅಧ್ಯಕ್ಷರು ಕೂಡ ಆಗಿದ್ದರು. ಈಗ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿದ್ದಾರೆ ಚಾಮರಾಜನಗರ ಜಿಲ್ಲೆಗೆ. ಅವರು ನಮ್ಮ ಡಾಕ್ಟರ್ ರಾಜವಾಣಿ ಸಂಗೀತ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದೇವೆ. ಹಾಗೆ ಸುದೇಶ್ ಅಣ್ಣವರು ಮೂಲತಃ ಕೊಳ್ಳೇಗಾಲದವರು, ಉದ್ಯಮಿ ಕೂಡ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಸೋದರರು ರೇಣುಕಾ ಪ್ರಸಾದ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಉತ್ತೂರು ಗ್ರಾಮ ಪಂಚಾಯಿತಿ, ಚಾಮರಾಜನಗರ ಜಿಲ್ಲೆ ಉತ್ತೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆದಂಥ ಎಂ ರಾಜು ಸರ್ ಅವರು ಈಗ ತಾನೇ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜವಾಣಿ ಸಂಗೀತ ಸಂಸ್ಥೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಹೆಸರಾಂತ ಗಾಯಕರು, ನಿರೂಪಕರು ವಿಶ್ವನಾಥ್ ಮತ್ತು ದಂಪತಿಗಳು ಕೂಡ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನೆಚ್ಚಿನ ಅಣ್ಣ ಎಚ್ ಚಂದ್ರು ಸರ್ ಮತ್ತು ಸುಮಂಗಲ ಮೇಡಮ್ ಅವರು ನಿರಂತರವಾಗಿ ನಮ್ಮ ಜೊತೆ ಒಡನಾಟ ಇದ್ದಾರೆ. ಅವರು ಗೌರವ ಅಧ್ಯಕ್ಷರು ಕೂಡ ನಮ್ಮ ಸಂಸ್ಥೆಗೆ, ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನುಳಿದ ಎಲ್ಲ ಈ ಸಂಸ್ಥೆಯ ಪ್ರೇಮಲೋಕ ಸಂಸ್ಥೆಯ ಪಾರ್ಥ ಸರ್ ಮತ್ತು ಪ್ರೇಮ ಮೇಡಮ್ ಅವರು ಕೂಡ ನಮಗೆ ಬೆನ್ನೆಲುಬಾಗಿ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ. ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೊದಲನೇದಾಗಿ ಪ್ರಕಾಶ್ ಸರ್ ಅವರು ಹೆಸರಾಂತ ಯೂಟ್ಯೂಬ್ ಚಾನಲನ್ನು ಈಗ ಡಿಸ್ಪ್ಲೇ ಆಗ್ತಾ ಇದೆ. ಅದು ಅವರಿಗೆ ಅನಂತ ನಮಸ್ಕಾರಗಳನ್ನು ತಿಳಿಸಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕಾರ್ಯಕ್ರಮಕ್ಕೆ. ಹಾಗೆ ಸಂಸ್ಥೆಯ ಕೇಂದ್ರ ಬಿಂದುವಾದಂಥ ಡಾಕ್ಟರ್ ರಾಜವಾಣಿ ಸಂಗೀತ ಸಂಸ್ಥೆಯ ಕೇಂದ್ರ ಬಿಂದು ಗಾಯಕಿ, ಹೆಸರಾಂತ ಗಾಯಕಿ ಪುಷ್ಪ ಮೇಡಮ್ ಅವರು ಮತ್ತು ಕೃಷ್ಣಕುಮಾರ್ ಮಣಗಳ್ಳಿ, ನಾವು ಅನೂರು ಪಕ್ಕ ಮಣಗಳ್ಳಿ ಅಂತೇಳಿ ನಾವಿದ್ದೀವಿ. ಕೈ ಮುಕ್ಕತ್ತೀವಿ ಅಷ್ಟೇ. ನಿಮಗೆ ಇನ್ನೇನು ನಾನೇ ಕೇಳಲ್ಲ ಇನ್ನೇನು. ನಿಮ್ಮ ಆಶೀರ್ವಾದ ಇರಲಿ, ನಮಗೆ ನಮ್ಮ ಸಂಸ್ಥೆ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ಹಾಗೂ ಒಂದು ಹೆಜ್ಜೆ ಇಡ್ತಾ ಇದ್ದೀವಿ ಸಂಗೀತ ಲೋಕದಲ್ಲಿ, ಒಂದು ಹೆಜ್ಜೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ತಮ್ಮೆಲ್ಲರ ಹಿರಿಯರ ಆಶೀರ್ವಾದ ಇರಲಿ ಅಂತೇಳಿ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ಹಾಗೆ ಪಾರ್ಥ ಸರ್ ಮಾತಾಡಿ ಸರ್ ಪ್ಲೀಸ್. ಸ್ನೇಹಿತರೆ, ಒಂದು ಯಶಸ್ವಿ ಕಾರ್ಯಕ್ರಮ ಆಗಬೇಕು ಅಂದರೆ ಭಾಳಷ್ಟು ಶ್ರಮ ಇರುತ್ತೆ. ಒಂದು ಸಂಘ ಸಂಸ್ಥೆ ಏನೇ ಒಂದು ಕಟ್ಟಬೇಕು ಅಂದರೆ ಅಷ್ಟು ಹುಡುಗಾಟದ ಮಾತಲ್ಲ. ಈ ಒಂದು ಉತ್ತಮವಾದ, ಈ ಅರ್ಥಪೂರ್ಣವಾದ ಸಾಮಾಜಿಕ ಕಳಕಳಿಯುಳ್ಳಂಥ ಈ ಕಾರ್ಯಕ್ರಮ ಇಷ್ಟು ಅರ್ಥಪೂರ್ಣವಾಗಿ ಸಾಧಕರಿಗೆ ಸನ್ಮಾನ ಪ್ರಕ್ರಿಯೆಯನ್ನು ನೆರವೇರಿಸುವ ಮುಖೇನ ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಿರೋವಂಥವ್ರು ನಮ್ಮ ಕೃಷ್ಣಕುಮಾರ್ ಸರ್ ಹಾಗೆ ಪುಷ್ಪ ಮೇಡಮ್ ಅವರು ಸಾಕಷ್ಟು ಹೇಳು ಬೀಳನ್ನು ಕಂಡು ಈ ಒಂದು ಸಂಸ್ಥೆಯನ್ನು ಕಟ್ಟಿರ್ತಾರೆ. ಈ ಸಂಸ್ಥೆಗೆ ಭಾಳಷ್ಟು ಹಿರಿಯರು, ಗೌರವರು, ಹಾಗೆ ನಮ್ಮ ಗುರುಗಳಾದಂಥ ಸ್ವಾಮೀಜಿಗಳಾದಂಥ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳ ಆಶೀರ್ವಾದದ ಮುಖೇನ ಇಷ್ಟರ ಮಟ್ಟಿಗೆ ಈ ಕಾರ್ಯಕ್ರಮ 3ನೇ ವರ್ಷದ ಯಶಸ್ವಿ ಕಾರ್ಯಕ್ರಮವಾಗಿ ನೆರವೇರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯ ಆಧಾರದ ಸ್ವಾಗತವನ್ನು ಬಯಸ್ತಾ ನಮ್ಮ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾ ಇದ್ದೇವೆ. ಹಾಗೆ ಪ್ರಕಾಶ್ ಕುಂಬ್ಳೆ ಅವರು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ ಸಂಸ್ಥೆಯ ಪರವಾಗಿ. ನಮ್ಮ ಎಲ್ಲ ಈ ದಿನದ ಯಶಸ್ವಿ ಕಾರ್ಯಕ್ರಮಗಳು ಯಾವುದೇ ವಿಘ್ನಗಳಿಲ್ಲದೆ ನೆರವೇರಲಿ ಅಂತೇಳಿ ನಮ್ಮ ವಿಘ್ನ ವಿನಾಯಕನನ್ನು ನೆನೆಯುತ್ತಾ ಈ ನಮ್ಮ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾ ಇದ್ದೇವೆ. ನಮ್ಮ ತಂಡದ ಸಂಸ್ಥೆಯ ಸಂಸ್ಥಾಪಕಿ ಶ್ರೀಮತಿ ಪುಷ್ಪ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಪುಷ್ಪ ಅವರು
ಈ ಸಂಸ್ಥೆಯ ಸಂಸ್ಥಾಪಕಿ ಕೂಡ. ಬನ್ನಿ ಮೇಡಮ್, ಸ್ವಾಗತ. ಪುಷ್ಪ ಅವರ ಕಂಠಸಿರಿಯಲ್ಲಿ ವಿಘ್ನ ವಿನಾಯಕನ ನೇಯುತ್ತ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಹಲೋ 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 ಸರ್, ಶುಕ್ಲಾಂಬರ